ಇವತ್ತು ನಾವು ಫಾರೆಸ್ಟ್ ಗಾರ್ಡ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಯಾಕೆ ಈ ಕ್ವಶನ್ ಕೇಳಿದರು, ಇದರ ಹಿನ್ನೆಲೆ ಏನು ಅನ್ನೋದು, ಆಮೇಲೆ ಬರೀ ಸಾಲ್ವ್ ಅಲ್ಲ, ಅನಲೈಸ್ ಮಾಡೋಣ. ಈ ಫಸ್ಟ್ನೇ ಕ್ವಶನ್, ಸೆನ್ಸೆಕ್ಸ್ನಲ್ಲಿ ಏರಿಕೆ ಅಂದರೇನು ಅಂತ ಕ್ವಶನ್ ಕೇಳ. ಇದರಲ್ಲಿ ರೈಟ್ ಆನ್ಸರು ಆಪ್ಷನ್ ಸಿ ಆಗ್ತೈತಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನೊಂದಿಗೆ ದಾಖಲಾದ ಒಂದು ಸಮೂಹದ ಕಂಪನಿಗಳ ಷೇರುಗಳ ಬೆಲೆಯಲ್ಲಿ ಆದಂಥ ಏರಿಕೆ, ಇದು ರೈಟ್ ಆನ್ಸರ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದು ಇಂಡೆಕ್ಸ್ ಯಾವುದಪ್ಪ ಅಂತಂದರೆ ಸೆನ್ಸೆಕ್ಸು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದ ಇಂಡೆಕ್ಸು. ಇದು ಸೆನ್ಸೆಕ್ಸ್ ಏನು ರಿಪ್ರೆಸೆಂಟ್ ಮಾಡ್ತೈತೆ ಅಂದ್ರೆ 30 ಕಂಪ್ನಿಗಳನ್ನು. ಇದ್ರ ಜೊತೆಗೇನೆ ಇನ್ನೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಬೇರೆ ಕಂಪ್ನಿಗಳು, ಸಾವಿರಾರು ಕಂಪ್ನಿಗಳು ಲಿಸ್ಟೆಡ್ ಆಗಿದ್ದಾವೆ. ಅವುಗಳ ಎಲ್ಲ ಏರಿಕೆಯನ್ನು ಅಂತೇಳಿ 4ನೇ ಆಪ್ಷನ್ ಹೇಳ್ತಾನೆ, ಆದರೆ ಅದಲ್ಲ. ಎಲ್ಲ ಕಂಪ್ನಿಗಳು ಏರ್ಲೂಬೋದು ಇಳಿಲೂಬೋದು, ಅದು ಆಪ್ಷನ್ ಆಗಲ್ಲ. ಬೆಂಚ್ ಮಾರ್ಕ್ ಯಾವುದು ಓಡ್ತೈತಿ ಅದು ರೈಟ್ ಆನ್ಸರ್. ಇವೆರಡು ಸಿ ಆ್ಯಂಡ್ ಡಿ ಕ್ಲಿಯರ್ ಆಯಿತು. ಈಗ ಎ ಆಪ್ಷನಿಗೆ ಬಂದರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನೊಂದಿಗೆ ದಾಖಲಾದ ಎಲ್ಲ ಕಂಪನಿಗಳ ಷೇರುಗಳ ಬೆಲೆ ಏರಿಕೆ ಅಂತ ಕೊಟ್ಟಾನೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜದ್ದು ಬೆಂಚ್ ಮಾರ್ಕ್ ಯಾವುದಪ್ಪ ಅಂತಂದರೆ ನಿಫ್ಟಿ 50. ನಿಫ್ಟಿ 50 ಅಂತಂದ್ರೆ ದೇಶದ 50 ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ 50 ಕಂಪನಿಗಳನ್ನು ರಿಪ್ರೆಸೆಂಟ್ ಮಾಡೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. 50 ಕಂಪ್ನಿಗಳು ಲಿಸ್ಟೆಡ್ ಆಗಿದ್ದಾವೆ ಇದರೊಳಗೆ. ಅದ್ರ ಜೊತೆಗೆ ಮತ್ತು ಬಿ ಆಪ್ಷನ್ದಲ್ಲಿ ನಾವು ಆಗಲೇ ಹೇಳ್ದಂಗೆ ಈ ನಿಫ್ಟಿ 50 ಜೊತೆಗೆ ಬೇರೆ ಬೇರೆ ಕಂಪ್ನಿಗಳು, ಇಲ್ಲೂ ಕೂಡ ಸಾವಿರಾರು ಕಂಪ್ನಿಗಳು ದಾಖಲಾಗಿದ್ದಾವೆ, ಅವುಗಳು ಎಲ್ಲ ಏರಿಕೆಯೂ ಕೂಡ ಅಂತೇಳಿ ಅದನ್ನು ಹೇಳ್ತಾನೆ. ಸೊ ಬಿ ಆಪ್ಷನ್ ಕೂಡ ಆಗಲ್ಲ, ಏನೂ ಆಗಲ್ಲ, ಡಿನೂ ಆಗಲ್ಲ. ಸಿ ಆಪ್ಷನ್ ಈಸ್ ರೈಟ್. ಇದ್ರ ಜೊತೆಗೆ ನಾವು ಭಾರತದ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಬರುವಂಥ ಪ್ರಮುಖ ಇಂಡೆಕ್ಸ್ಗಳು ಯಾವ್ಯಾವು ಅಂತಂತಂದ್ರೆ, ನಿಫ್ಟಿ 50 ಬರ್ತೈತಿ. ಆಗಲೇ ಹೇಳ್ದಂಗೆ ಪ್ರಮುಖ 50 ಕಂಪ್ನಿಗಳು ಇದ್ರೊಳಗದಾವ, ಎಲ್ಲ ಅದಾವೆ. ನಿಫ್ಟಿ ಫಾರ್ಮಾ ರಿಲೇಟೆಡ್ ಐತಿ, IT ರಿಲೇಟೆಡ್ ಐತಿ, ಬ್ಯಾಂಕಿಂಗ್ ಐತಿ, ನಮ್ಮ ಗೌರ್ಮೆಂಟ್ ಈಗ HAL, BHEL, ರಿಲಯನ್ಸ್ ಇಂಡಸ್ಟ್ರೀಸ್, ಈ ಥರ ಎಲ್ಲ ಬರ್ತಾವೆ. ನೆಕ್ಸ್ಟು ಸೆನ್ಸೆಕ್ಸು. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಅಂದರೆ ಇದೇನು ರಿಪ್ರೆಸೆಂಟ್ ಮಾಡ್ತೈತಿ, ದೇಶದ ಪ್ರಮುಖ ಬ್ಯಾಂಕ್ಗಳು, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI, HDFC ಬ್ಯಾಂಕ, ಇವು ಎಲ್ಲ ಕಂಪ್ನಿಗಳು ಈ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದೇ ರೀತಿ ಪಿನ್ ನಿಫ್ಟಿ ಅಂತೇಳಿ ಫೈನಾನ್ಸ್ ನಿಫ್ಟಿ ಅಂತಾರೆ. ಇದಕ್ಕೂ ಲೈಟ್ ಡಿಫ್ರೆನ್ಸ್ ಐತಿ ಬ್ಯಾಂಕ್ ನಿಫ್ಟಿಗೆ ಫೈನಾನ್ಸ್ ನಿಫ್ಟಿಗೆ. ಅದ್ರ ಜೊತೆಗೆ ಬೇರೆ ಮತ್ತಂದ್ರೆ ನಿಫ್ಟಿ IT ಅಂತ ಐತಿ. ನಿಫ್ಟಿ IT ಅಂದ್ರೇನು, IT ಇಂಡಸ್ಟ್ರಿ, ಈ ನಮ್ಮ ವಿಪ್ರೋ, ಇನ್ಫೋಸಿಸು, HCL, ಈ ಎಲ್ಲ ಕಂಪ್ನಿಗಳು. ನಿಫ್ಟಿ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪ್ ಅಂತ ಬರ್ತಾವೆ. ಮಿಡ್ ಕ್ಯಾಪ್ ಕಂಪ್ನಿಗಳು ಲಿಸ್ಟ್ ಆಗಿದ್ದು ನಿಫ್ಟಿ ಮಿಡ್ ಕ್ಯಾಪಲ್ಲಿ. ಇನ್ನು ನಿಫ್ಟಿ ಫಾರ್ಮಾ ಕಂಪ್ನಿಗಳು ಅಂದರೆ ಮೆಡಿಕಲ್ ರಿಲೇಟೆಡ್ಡು, ಈ ನಮ್ಮ ಡಾಕ್ಟರ್ ರೆಡ್ಡಿ ಬರ್ತೈತಿ. ಆಮೇಲೆ ಓಕೆ, ನಿಫ್ಟಿ ಫಾರ್ಮಾ ಒಳಗೆ ಸನ್ ಫಾರ್ಮಾ ಬರ್ತೈತಿ, ಡೇವಿಸ್ ಲ್ಯಾಬ್ ಅಂತ ಬರ್ತೈತಿ, ಅರಬಿಂದೋ ಅಂತೇಳಿ ಬರ್ತೈತಿ. ಈ ಥರ ಆಯಾ ಕಂಪ್ನಿಗಳು ಆಯಾ ಸೆಕ್ಟ್ರಿಗೆ ರಿಲೇಟೆಡ್ ಇರುವಂಥ ಕಂಪನಿಗಳು ಲಿಸ್ಟ್ ಆಗಿರ್ತಾವೆ. ಇದು ಈ ಕ್ವಶನನ್ನು ಯಾಕೆ ಕೇಳಿದ್ದಪ್ಪ ಅಂತಂದರೆ 2020 ಕೋವಿಡ್ ರೀಸನ್ದಿಂದ ಆಲ್ ಓವರ್ ವರ್ಲ್ಡನ್ನೇ ಸ್ಟಾಕ್ ಮಾರ್ಕೆಟು ಫುಲ್ ಬಿದ್ದಿತ್ತು. ಇದು ಫುಲ್ ಸೆನ್ಸೇಷನ್ ಆಗಿಬಿಟ್ಟಿತ್ತು. ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನೇ ಸೆನ್ಸೇಷನ್ ಆಗಿಬಿಟ್ಟಿತ್ತು ವರ್ಲ್ಡ್ ವೈಡ್. ಆ ಕಾರಣಕ್ಕಾಗಿ ಒಬ್ಬ PUC ಮಟ್ಟದ ಹುಡುಗನಿಗೂ ಕೂಡ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಿನಿಮಮ್ ನಾಲೆಜ್ ಆದರೂ ಐತೆ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಕ್ಕೋಸ್ಕರ ಈ ಕ್ವಶನನ್ನು ಆ ಟೈಮಲ್ಲಿ ಹಾಕಿದ್ದಾನೆ.